ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮದು ಪೂಜೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವ್ಲಾಗ್ನ. ನೋಡಿ ನಮ್ಮ ದೇವ್ರ ಮನೆ ಹೇಗಿದೆ ಅಂತ. ತೋರಣ ಎಲ್ಲ ಕಟ್ಟಿದ್ದೀವಿ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯದನ್ನೇ ಬಯಸಲಿ ಎಲ್ಲರೂ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತೇ ಹೊಸ ವರ್ಷದ ಹೊಸ ದಿನ ನಮ್ಮ ಹಿಂದೂಗಳಿಗೆ. ನೋಡಿ ಪೂಜೆ ಎಲ್ಲ ಮುಗ್ದಿದೆ. ಇವತ್ತು ಬೇವು ಬೆಲ್ಲನ ತಗೊಂಡು ಎಲ್ಲರೂ ಖುಷಿಯಾಗಿರಿ. ನೋಡಿ ಇವತ್ತು ಮಾವಿನಕಾಯಿ ಕೂಡ ಸಿಕ್ಕಿದೆ ನಮಗೆ. ಕೆಲವೊಂದು ಸರಿ ಸಿಕ್ಕೋದೂ ಇಲ್ಲ, ಇವತ್ತು ಸಿಕ್ಕಿದೆ ಬೇವು ಬೆಲ್ಲ. ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡುವ. ನೋಡಿ ಇವತ್ತು ಗಡಿಬಿಡಿಗೆ ಸರಿಯಾಗಿ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ ನಾನು. ಒಂದು ಸೈಡ್ ಅನ್ನ ಬೇಯ್ತಾ ಇದೆ, ಇನ್ನೊಂದು ಸೈಡ್ ಸುಕ್ಕ ರೆಡಿ ಆಗ್ತಾ ಇದೆ. ಇದು ಮಟ್ಕಿ ಕಾಳಿನ ಸುಕ್ಕ. ಈ ಸೈಡ್ ಹೋಳಿಗೆಗೆ ಬೇಯಿಸ್ಕೊಂಡಿದ್ದೀನಿ ಕಡಲೆಬೇಳೆನ. ಅದರ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಒಂದು ಸೈಡ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆಕಾಳನ್ನ. ಒಂದು ಸ್ವಲ್ಪನೂ ನೀರು ಇರಬಾರ್ದು, ಇಲ್ಲಾಂದರೆ ಅದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಪೂರ್ತಿ ಸುಕ್ಕಾಗಿ ತೆಗೆದು ಆಮೇಲೆ ರುಬ್ಕೋಬೇಕು ಅದನ್ನು ಬೆಲ್ಲದ ಜೊತೆಗೆ. ನೋಡಿ ಎಲ್ಲದನ್ನು ತೆಗಿತಾ ಇದ್ದೀನಿ. ನೀರೇನಾದರೂ ಇದ್ದರೆ ಬಸ್ಕೊಳ್ಳಿ, ಅದನ್ನು ಪೂರ್ತಿ ಸುಕ್ಕ ಮಾಡ್ಕೊಳ್ಳಿ ಅದನ್ನು, ಇಲ್ಲಾಂದರೆ ಮೆತ್ತಗಾಗಿ ಬಿಡುತ್ತೆ ಕಡಲೆಬೇಳೆ. ಹೂರಣ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ ಸರಿಯಾಗಿ ಬೆಂದಿದೆ. ಈ ಸರಿ ನಿಮ್ಮ ಯುಗಾದಿ ಹಬ್ಬ ಹೇಗೆ ನಡೀತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಬೇಯಿಸಿರೋ ಬೇಳೆ ನೀರೇನಿದೆಯಲ್ವ, ಅದರಿಂದಲೇ ನಾನು ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಜೊತೆಗೆ ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರಸಂ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಬೆಲ್ಲ, ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನೋಡಿ ಕುದ್ದಿದೆ. ಈಗ ಇದಕ್ಕೆ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಬೇಕೇ ಬೇಕಲ್ವ. ನೋಡಿ ಮಾವಿನಕಾಯಿನ ಹಾಕ್ಕೊಂಡು ಒಂದು ಸತಿ ಕುದಿಸ್ಕೊಳ್ಳೋಣ. ಈಗ ಹಿಂಗಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದಕ್ಕೆ. ಹಿಂಗಿಲ್ಲದೆ ಇದ್ದರೆ ಅಡುಗೆನೇ ಆಗೋದಿಲ್ಲ ಅಲ್ವಾ. ನೋಡಿ ರೆಡಿಯಾಗಿದೆ ಸಾರು. ಮಾವಿನಕಾಯಿ ಸಾರು ಯಾವಾಗಲೂ ಸೂಪರಾಗಿ ಇರುತ್ತೆ. ಚೆನ್ನಾಗಿ ಕುದೀತಾ ಇದೆ. ಆಗಿದೆ ಈಗ ಸಾರು. ಇದ್ರ ಜೊತೆಗೆ ಬಜ್ಜಿನೂ ಮಾಡ್ಕೊಳ್ತಾ ಇದ್ದೀನಿ, ಮೆಣಸಿನ್ಕಾಯಿ ಬಜ್ಜಿ ಇದು. ಈ ಮೆಣಸಿನ್ಕಾಯಿ ಸ್ವಲ್ಪನೂ ಖಾರ ಇಲ್ಲ. ನೋಡಿ ಊಟಕ್ಕೆ ರೆಡಿಯಾಗಿದೆ ಈಗ. ಈ ಸಲ ಸ್ವಲ್ಪನೇ ಮಾಡಿದ್ದೀನಿ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಏನೂ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ನನಗೆ. ಇಷ್ಟೇ ಈ ಸರಿ ಊಟದ ಹಬ್ಬದ ಊಟ. ಹೋಳಿಗೆನ ನಾನು ರಾತ್ರಿಗೆ ಮಾಡ್ತೀನಿ, ಈಗ ಮಾಡ್ತಾಯಿಲ್ಲ. ರೆಡಿಯಾಗಿದೆ ನೋಡಿ ಊಟಕ್ಕೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಊಟ ಮಾಡಿದ್ದೆ ಈಗ ಸಂಜೆಗೆ. ಡೈಲಿ ನಮ್ಮದು ಒಂದೇ ಕತೆ ಆಗಿದೆ ಬೆಳಗಾವಿಯಲ್ಲಿ. 3 ಗಂಟೆ ಆಗ್ತಿದ್ದಾಗಲೇ ಮಳೆ ಸ್ಟಾರ್ಟ್ ಆಗುತ್ತೆ. ನೋಡಿ ಒಂದು ಸೈಡ್ ಬಿಸಿಲಿದೆ, ಇನ್ನೊಂದು ಸೈಡ್ ಮಳೆ ಬರ್ತಾಯಿದೆ. ಡೈಲಿ ಇದೇನೆ. ಒಂದೊಂದು ದಿನ ಬಿಟ್ಟು ಬರುತ್ತೆ. ಮಳೆ ಜೊತೆಗೆ ಆಲಿಕಲ್ಲು ಕೂಡ ಬೀಳ್ತಾ ಇದೆ. ನೋಡಿ ಒಂದೊಂದೇ ಬಿದ್ದಿದ್ದಿದೆ ಇದ್ರಿ. ನೋಡಿ ಬೀಳ್ತಾ ಇದೆ ಮಳೆ. ಗುಡುಗು, ಮಳೆ, ಆಲಿಕಲ್ಲು. 4 ಗಂಟೆ ಆದ ತಕ್ಷಣ ಚಾಲು.
ಇವತ್ತಂತೂ ಸ್ವಲ್ಪ ಬೇಗನೆ ಬಂದಿದೆ, 2 ಗಂಟೆಗೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. 5:30 ತನಕನೂ ಬೀಳ್ತಾನೆ ಇತ್ತು. ಒಂದು ಸೈಡ್ ಬಿಸಿಲು ಕೂಡ ಇದೆ, ಮಳೆನೂ ಬೀಳ್ತಾ ಇದೆ. ಏನು ವೆದರು ದೇವರಿಗೂ ಗೊತ್ತು. ಈ ರೀತಿ ಆದರೆ ಎಲ್ಲ ತರಕಾರಿ ಎಲ್ಲ ಹಾಳೇ ಆಗಿಬಿಡುತ್ತೆ. ಈಗ ರಾತ್ರಿಗೆ ನಾನು ಹೋಳಿಗೆ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಅತ್ತೆಯವರು ಮಾಡ್ತಾಯಿದ್ದಾರೆ, ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ಅವರು. ನೋಡಿ, ಒಂದು 3/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಈಗ ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಒಂದು ಅರ್ಧ kg ಹಿಟ್ಟನ್ನು ಹಾಕ್ಕೊಳ್ತಾರೆ. ಈಗ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ. ನೋಡಿ, ಎಣ್ಣೆ ಹಾಕಾದ್ಮೇಲೆ ಹಿಟ್ಟು ಹಾಕ್ಕೊಳ್ತೀವಿ. ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನಾವು ಲಟ್ಟಿಸ್ತೀವಿ ಹೋಳಿಗೆನ. ಕೆಲವರು ಹೋಳಿಗೆನ ಹೀಗೆ ತಟ್ತಾರೆ ಚೆನ್ನಾಗಿ ತೆಳ್ಳಗೆ. ನಮಗೆ ತೊಟ್ಟೋದಕ್ಕೆಲ್ಲ ಬರೋದಿಲ್ಲ, ಹಾಗಾಗಿ ಲಟ್ಸ್ಕೋತೀವಿ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು. ಹಿಟ್ಟು ಕಲಿಸ್ಬೇಕಿದ್ರೆ ಅರಿಶಿನ ಪುಡಿ ಹಾಕೋದೇ ಮರ್ತೋಯ್ತು. ಆಮೇಲೆ ಸ್ವಲ್ಪ ನೀರಲ್ಲಿ ಅರಿಶಿನ ಹಾಕಿ ಕಲಸಿ ಮೇಲ್ಗಡೆಯಿಂದ ಹಾಕಿದ್ದೀವಿ. ನೋಡಿ, ಹಾಕ್ಕೊಳ್ತಾ ಇದ್ದೀವಿ. ಈಗ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಫುಲ್ ಮೆತ್ತಗಾಗಬೇಕದು ಹಿಟ್ಟು, ಇಲ್ಲಾಂದರೆ ಲಟ್ಸೋದಕ್ಕಾಗೋದಿಲ್ಲ. ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ. ಫುಲ್ ಮೆತ್ತಗಾಗಿ ನಾದ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ನಾದ್ಕೊಳ್ಳಿ ಅದನ್ನು. ನೋಡಿ, ಈಗ ರೆಡಿಯಾಗಿದೆ ಹಿಟ್ಟು. ನೋಡಿ, ಇಷ್ಟು ಮೆತ್ತಗಾಗಬೇಕದು. ಕಲಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಬಿಡಿ, ಒಂದು ಸೈಡ್ ಮುಚ್ಚಿ ಇಟ್ಬಿಡಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಹಾಕಿ ಒಂದು ಸೈಡ್ ಮುಚ್ಚಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿರುತ್ತೆ. ಈಗ ಹೂರಣನ ಮಾಡ್ಕೊಳ್ಳೋಣ. ನಾನು ಮೊದಲೇ ಕಡಲೆಬೇಳೆನ ಬೇಯಿಸಿದ್ದೀನಿ, ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸರಿಗೆ ಅಥವಾ ಗ್ರೈಂಡರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿನ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ. ನೋಡಿ, ಮಾಡೋದು ಕ್ಲಿಪ್ ಮಿಕ್ಸ್ ಆಗಿದೆ. ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿದೆ. ಈಗ ರೆಡಿಯಾಗಿದೆ ನೋಡಿ ಹೋಳಿಗೆ. ನಿಮ್ಮನೆಯಲ್ಲೂ ಇದೇ ರೀತಿ ಮಾಡಿದ್ದೀರಾ ಅಂತ ಯುಗಾದಿ ಹಬ್ಬಕ್ಕೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಯಾವ ರೀತಿ ಅನ್ನಿಸ್ತು ನಿಮಗೆ ರೆಸಿಪಿ ಹೋಳಿಗೆದು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.